ಈ ಕೋತಿ ಒಂದು ಪಕ್ಕದ ಕುತ್ಕೊಂಡಾಗ ಇವತ್ತು ಜೀವ ಕೈ ಬಂದಿತ್ತು ನನಗೆ. ಬೆಳಗ್ಗೆನೇ ಇವತ್ತು ನಾನು ವಿಡಿಯೋ ಎಡಿಟ್ ಮಾಡೋವಾಗ ಈ ಕೋತಿ ಬಂದು ಪಕ್ಕದ ಕುತ್ಕೊಂಡ್ಬಿಟ್ಟಿತ್ತು. ನನಗಂತೂ ಫೋನ್ ಕಿತ್ಕೊಂಡು ಹೋಗುತ್ತನ್ನೋ ಭಯದಲ್ಲೇ ಇದ್ದೆ. ಆದರೆ ಹೇಗೋ ನನ್ನ ಫೋನ್ ಕಿತ್ಕೊಂಡೋಗಿಲ್ಲ. ವಿಡಿಯೋ ಎಡಿಟ್ ಮಾಡ್ತಾ ಇರೋದನ್ನ ನೋಡ್ಕೊಂಡು ಕುತ್ಕೊಂಡಿತ್ತು. ಈ ಕೋತಿ ಒಳ್ಳೆ ಕೋತಿ ಅಂದ್ಕೊಂಡಿದ್ದೆ, ಆದರೆ ಇನ್ನೊಂದು ಕೋತಿ ನೋಡಿದ್ರೆ ನಾನು ವಿಡಿಯೋ ಮಾಡುವಾಗ ಫೋನ್ ಕಿತ್ಕೊಳಕ್ಕೆ ಬಂದುಬಿಡ್ತು. ಇವತ್ತು ರಮ್ಯಾರ ಊರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಇತ್ತು. ಸರಿ ಅಂದ್ಬಿಟ್ಟು ಅಲ್ಲಿಂದ ಲಾಗ್ ಮಾಡಿಕೊಂಡು ಬಸ್ಗೆ ಅಂತ ವೆಯ್ಟ್ ಮಾಡ್ತಿದ್ರಿ. ಆದರೆ ಬಸ್ ಎಷ್ಟೊತ್ತಾರು ಕೂಡ ಬಂದಿಲ್ಲ. ಮೊನ್ನೆ ಆದಂಗೆ ಕೂಡ ಇವತ್ತು ಆಗಿತ್ತು. ಅವ್ರ ಊರಲ್ಲಿ ಏನು ಪೂಜೆ ಅಂದರೆ ಇವತ್ತು ನಾಗರು ಪ್ರತಿಷ್ಠಾಪನೆ ಮಾಡ್ತಿದ್ರು. ರಮ್ಯಾ ಬಸ್ ಬಂದಿಲ್ಲ ಅಂತ ಫುಲ್ಲು ಟೆನ್ಷನ್ ಆಗಿದ್ಲು ಅಕ್ಕ. ಅದಕ್ಕೆ ಪಕ್ಕದವ್ರಿಗೆ ಕಾಲ್ ಮಾಡಿ ವಿಚಾರಿಸಿದ್ಲು ಬಸ್ ಬಂತಾ ಇಲ್ಲ ಅಂದ್ಬಿಟ್ಟು. ಈ ಬಸ್ ಸಿಕ್ಕ ಮೇಲೆ ನಂಗೆ ಒಳ್ಳೆ ಕಂಟೆಂಟ್ ಸಿಕ್ಕಿತ್ತು. ಅದು ಯಾವ ಕಂಟೆಂಟ್ ಅಂದರೆ ಈ ಫುಲ್ ವಿಡಿಯೋ ನೋಡಿ. ಈ ಅಪ್ಪ ಇವತ್ತು ಬಸ್ಸಲ್ಲಿ ಬಾಯಿ ಬಿಟ್ಕೊಂಡು ನಿದ್ದೆ ಹೋಗ್ತಿದ್ದ. ಮನೇಲಿ ನಿದ್ದೆ ಹೋದ್ರೋ ಗೊತ್ತಿಲ್ಲ, ಆದರೆ ಬಸ್ಸಲ್ಲಿ ಮಾತ್ರ ಚೆನ್ನಾಗಿ ನಿದ್ದೆ ಮಾಡ್ತಿದ್ದ. ನಮ್ಮ ಪಿ ಟಿ ಸರ್ಗೆ ಯಾವ ಜನ್ಮದ ದ್ವೇಷ ಇತ್ತೋ ಗೊತ್ತಿಲ್ಲ. ನಾವು ಮೇನ್ ಗೇಟಾಗಿ ಹೋಗಲ್ಲ ಅಂದ್ಬಿಟ್ಟು ಕ್ಯಾಂಟೀನ್ ಗೇಟ್ನ ಕ್ಲೋಸ್ ಮಾಡಿಸ್ಬಿಟ್ಟಿದ್ರಿ ಇವತ್ತು. ಸರಿ ವಿಧಿ ಇಲ್ಲ ಅಂದ್ಬಿಟ್ಟು ಇವತ್ತು ಮೇನ್ ಗೇಟಲ್ಲೇ ಹೋದ್ರೆ. ಫಸ್ಟ್ ಬೆಂಚ್ ಹುಡುಗಿರು ಇವತ್ತು ದೇವ್ರ ಪೂಜೆ ಮಾಡಿ ಕೈಗೆ ದಾರ ಕಟ್ಕೊಂಡ್ಬಿಟ್ಟಿದ್ರು. ಅದು ಯಾಕೆ ಕಟ್ಕೊಂಡಿದ್ರು ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಅಂದ್ಕೊಂಡಿದ್ದೇನು ಅಂದರೆ ಇವತ್ತು ಫಸ್ಟ್ ಪೀಡ್ ಅಕೌಂಟ್ಸ್ ಇದೆ ಅದಕ್ಕೆ ಅಂದ್ಬಿಟ್ಟು. ಫಸ್ಟ್ ಪೀಡೆ ಅಕೌಂಟ್ಸ್ ಆಗಿರೋದ್ರಿಂದ ಇವತ್ತು ನನ್ನ ನೋಟ್ಸ್ನ ಜಯಲಕ್ಷ್ಮಿ ಎತ್ಕೊಂಡು ಹೋಗ್ಬಿಟ್ಟಿದ್ಲು. ಸರಿ ಅಂದ್ಬಿಟ್ಟು ನಾನು ರಫಲ್ಲಿ ಬರ್ಕೊಂಡೆ. ಆಮೇಲೆ 9:30 ಅಕ್ಕ ಬಂದ್ಲು. ಇವತ್ತಿನ ವಿಡಿಯೋ ಇಷ್ಟೇ. ನನ್ನ ವಿಡಿಯೋ ಇಷ್ಟೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋಂತೂ ಮರಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.